ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇದು ಮಲೆ ಮಹದೇಶ್ವರ KSRTC ಬಸ್ ನಿಲ್ದಾಣ. ತುಂಬ ಚಿಕ್ಕ ಬಸ್ ನಿಲ್ದಾಣ. ಇದರಲ್ಲಿ ಒಂದು 7ರಿಂದ 8 ಪ್ಲಾಟ್ಫಾರ್ಮ್ ಇರ್ಬೋದು ಅಷ್ಟೇ. ಸೊ ಹಾಗಿದ್ರೆ ಈ ಬಸ್ ನಿಲ್ದಾಣದಿಂದ ಯಾವ ಯಾವ ಮಾರ್ಗವಾಗಿ ಬಸ್ಗಳು ಸಂಚರಿಸ್ತವೆ ಅನ್ನೋದು ನೋಡೋದಾದರೆ ಸ್ನೇಹಿತರೆ, ಮೊದಲಿನಾಗಿ ನಿಮ್ಗೆ ಕಾಣ್ತಾ ಇರೋಂಥದ್ದು ಅಶ್ವಮೇಧ ಬಸ್. ಇದನ್ನು ಅಶೋಕ ಲೈಲ್ಯಾಂಡ್ ಅವರು ಬಿಲ್ಡ್ ಮಾಡಿರೋಂಥ ಮಲೆ ಮಹದೇಶ್ವರ ಬೆಟ್ಟದಿಂದ ಮೈಸೂರಿಗೆ ಹೋಗುತ್ತೆ ಸ್ನೇಹಿತರೆ, ಕೊಳ್ಳೇಗಾಲ ಮಾರ್ಗವಾಗಿ. ಇನ್ನು ಇಲ್ಲಿ ಇದೇನಪ್ಪ KSRTC ಬಸ್ ನಿಲ್ದಾಣದಲ್ಲಿ ಪ್ರೈವೇಟ್ ಬಸ್ ಇದೆ ಅಂತ ನಿಮ್ಗೆ ಅನಿಸ್ಬೋದು ಸ್ನೇಹಿತರೆ. ಇದು ಪ್ರೈವೇಟ್ ಬಸ್ ಅಲ್ಲ, ಬದಲಾಗಿ ಇದು ಸಹಕಾರಿ ಸಾರಿಗೆ ಅಂತ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಾ ಇದೆ. ಏನು ಮಲೆ ಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ, ಅವರು ತನ್ನದೇ ಆದ ಬಸ್ಗಳನ್ನ ಹೊಂದಿದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಾರಿಗೆ ಅಂದರೆ ಇದು ಒಂದು ರೀತಿ ಅರ್ಥದಲ್ಲಿ ಗೋರ್ಮೆಂಟ್ ಬಸ್ ಅಂತಲೇ ಕರಿಬೋದು. ಇದು ಮೈಸೂರಿಗೆ ಆಪ್ರೇಟ್ ಆಗ್ತಿದೆ. ಇನ್ನು ಇಲ್ಲೊಂದು ಮತ್ತೊಂದು ಅಶ್ವಮೇಧ ನಿಂತಿದೆ, ಅದು ಕೂಡ ಅಶೋಕ ಲೈಲ್ಯಾಂಡ್. ಇದು ಬಂದು ಗುಂಡ್ಲುಪೇಟೆ ಡಿಪೋ. ಇದು ಮೈಸೂರಿಗೆ ಕಾರ್ಯಾಚರಣೆಗೊಳ್ತಾ ಇದೆ. ಅಂದರೆ ಈ ಲೈನಲ್ಲಿ ನಿಂತಿರೋದೆಲ್ಲ ಮೈಸೂರೇ ಸ್ನೇಹಿತರೆ. ಇದೀಗ ತಾನೇ ಒಂದು ಅಶ್ವಮೇಧ ಬಸ್ ಸಹ ಬಂದು ನಿಂತಿದೆ. ಅದನ್ನು ಬೋರ್ಡನ್ನು ನೀವು ನೋಡ್ತಾ ಇರ್ಬೋದು, ರೆಡ್ ಇದೆ. ರೆಡ್ ಅಂದರೆ ಸ್ನೇಹಿತರೆ ಸಾಮಾನ್ಯವಾಗಿ ಅದು ರೆಗ್ಯುಲರ್ ರೂಟ್ ಬಸ್ ಅಲ್ಲ, ಅದು ಸ್ಪೆಷಲ್ ಬಸ್ ಆಗಿದೆ. ಕಾರಣ ಇಷ್ಟೇ ಸ್ನೇಹಿತರೆ, ಏನು ಶ್ರಾವಣ ಶುರುವಾಗಿರೋದ್ರಿಂದ ಈ ರೀತಿಯ ಸ್ಪೆಷಲ್ ಬಸ್ಗಳನ್ನ ಕೊಳ್ಳೇಗಾಲ ಡಿಪೋನವರು, ಗುಂಡ್ಲುಪೇಟೆ ಡಿಪೋನವರು, ಚಾಮರಾಜನಗರ ಡಿಪೋನವರು, ಮೈಸೂರು ನಗರ ಡಿಪೋನವರು, ಮೈಸೂರು ಗ್ರಾಮಾಂತರ ಡಿಪೋನವರು, ಮೈಸೂರು ಕೇಂದ್ರೀಯ ಡಿಪೋನವರು ಈ ರೀತಿಯ ಸ್ಪೆಷಲ್ ಬಸ್ಗಳನ್ನ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಆಪ್ರೇಟ್ನ ಮಾಡ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇದು ಸ್ಪೆಷಲ್ ಬಸ್ಸು. ಇನ್ನು ಇಲ್ಲಿ ನೀವು ನೋಡ್ತಿರೋ ಗಾಡಿ ಆಲ್ಟಿಂಗ್ ಗಾಡಿ, ಇದು ಗುಂಡ್ಲುಪೇಟೆಯ ಡಿಪೋದು ಸ್ನೇಹಿತರೆ. ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ, ಒಂದು 6-7 ಪ್ಲಾಟ್ಫಾರ್ಮ್ ಇರ್ಬೋದು ಅಷ್ಟೇ ಅನ್ನೋದು. ಒಂದು 6-7 ಪ್ಲಾಟ್ಫಾರ್ಮ್ ಅಷ್ಟೇ ಇರೋದು ಅಂತ ನೋಡಿ, ಅದೇ ಪ್ಲಾಟ್ಫಾರ್ಮ್ಗಳಿವು. ಗುಂಡ್ಲುಪೇಟೆ ಕಡೆಗೆ, ಕೊಳ್ಳೇಗಾಲ ಕಡೆಗೆ, ತುಮಕೂರು ಕಡೆಗೆ. ತುಮಕೂರಿಗಂದ್ರೆ ಇರೋದು ಒಂದೇ ಬಸ್ಸು, ಅದು ಸಿದ್ಧಗಂಗಾ ಎಕ್ಸ್ಪ್ರೆಸ್ ಅಂತ ಕರೆಸ್ಕೊಳ್ಳುವಂತಹ. ನಾನು ಆ ಬಸ್ನ ವಿಡಿಯೋವನ್ನು ಆಲ್ರೆಡಿ ಮಾಡಿದ್ದೀನಿ. ತಾವುಗಳು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋವನ್ನು ವೀಕ್ಷಿಸಬಹುದಾಗಿದೆ. ಇನ್ನು ಈ ಬಸ್ಸು ನಂಜನಗೂಡಿಗೆ ಹೋಗ್ತಾ ಇದೆ. ಅದು ಯಳಂದೂರು, ಸಂತೆಮಾರನಹಳ್ಳಿ, ಉಮ್ಮತ್ತೂರು ಮಾರ್ಗವಾಗಿ ಕಾರ್ಯಾಚರಣೆಗೊಳ್ತಾ ಇದೆ. ಇದು ಬಂದ್ಬಿಟ್ಟು ನಂಜನಗೂಡು ಡಿಪೋನ ಗಾಡಿಯಾಗಿದೆ. ಮತ್ತೊಂದು ಅಶೋಕ ಲೈಲ್ಯಾಂಡ್ನ ಚಾರ್ಸಿರುವಂಥ ಗಾಡಿ ನೋಡ್ತಾ ಇದ್ದೀರಾ, ಇದು ಟಪಾಲ್ ವಾಹನ, ಪೋಸ್ಟ್ ಆಫೀಸ್ ಗಾಡಿ ಇದು. ನೋಡಿ ಸ್ನೇಹಿತರೆ, ನನಗೆ ಈ ಬಸ್ ನಿಲ್ದಾಣದಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಸಿಕ್ಕಿದಂಥ ಏಕೈಕ ಟಾಟಾ ಕರ್ನಾಟಕ ಸಾರಿಗೆ ಬಸ್ ಇದು. ಸೊ ಇದು ಕೂಡ ಸ್ಪೆಷಲ್ ಗಾಡಿ. ನೀವು ನೋಡ್ತಾ ಇರ್ಬೋದು, ಶ್ರೀ ಮಲೆ ಮಹದೇಶ್ವರ ಬೆಟ್ಟ 526 ಅಂತ ಕೆಂಪು ಬೋರ್ಡಲ್ಲಿ ಇದೆ. ಸೊ ಇದು ಕೂಡ ಸ್ಪೆಷಲ್ ಗಾಡಿಯಾಗಿದ್ದು, ಇದು ಮಲೆ ಮಹದೇಶ್ವರ ಬೆಟ್ಟದಿಂದ ಚನ್ನಪಟ್ಟಣದವರೆಗೆ ಆಪ್ರೇಟ್ ಆಗ್ತಾ ಇದೆ. KSRTC ಬಸ್ ನಿಲ್ದಾಣದ ಎದುರುಗಡೆನೆ ಖಾಸಗಿ ಬಸ್ ನಿಲ್ದಾಣ ಸಹ ಇದೆ. ಅದು ನೀವು ನೋಡ್ತಾ ಇರ್ಬೋದು. ಈ ಭಾಗದ ಜನಪ್ರಿಯ ಬಸ್ ಅಂತಲೇ ಕರೆಸ್ಕೊಳ್ಳುವಂಥ ಉದಯರಂಗ. ಮೈಸೂರಿಗೆ ಬರುವಂಥ ಆಲ್ಮೋಸ್ಟ್ ತಮಿಳ್ನಾಡು ಬಸ್ಗಳು ಮಲೆ ಮಹದೇಶ್ವರಕ್ಕೆ ಬಂದೇ ಮೈಸೂರಿಗೆ ಹೋಗ್ತವೆ ಸ್ನೇಹಿತರೆ. ಆದರೆ ಇವರ ಮಾರ್ಗ ತಾಳೆಬೆಟ್ಟ ಆಗಿರೋದಿಲ್ಲ. ಇವರ ಮಾರ್ಗ ದಿಂಡಗಲ್ ಮಾರ್ಗವಾಗಿ ಇವರು ಮಲೆ ಮಹದೇಶ್ವರಕ್ಕೆ ಬರ್ತಾರೆ. ತಾಳೆಬೆಟ್ಟದ ಮುಖಾಂತರ ಇವರು ಮೈಸೂರಿಗೆ ಹೋಗ್ತಾರೆ ಸ್ನೇಹಿತರೆ.